ವೆಲ್, ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ ತಕ್ಷಣ ಇಮಿಡಿಯೇಟ್ಲಿ ನಾವು ನೋಡ್ತಕ್ಕಂತಹ ಸೋಲ್ ಪ್ಯಾರಾಮೀಟರ್ ಯಾವುದು ಒಂದನ್ನೇ ನಾವು ನೋಡ್ತಾ ಇರ್ತೀವಿ, ಎಷ್ಟು ರಿಟರ್ನ್ ಇದು ಜನರೇಟ್ ಮಾಡಿದೆ. ತಪ್ಪು ಅಂತ ಅಲ್ಲ, ಬಿಕಾಸ್ ಆಟೋಮೆಟಿಕಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಪಾಸ್ಟ್ ಅಲ್ಲಿ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ ಚೆಕ್ ಮಾಡೋದು ಸರ್ವೇ ಸಾಮಾನ್ಯ. ಬಟ್ ಇದರ ಜೊತೆಗೇನೆ ಸುಮಾರು ರೀತಿಯಾದಂತಹ ವಿಷಯಗಳನ್ನ ನಾವು ಗಮನಿಸಬೇಕಾಗಿರುತ್ತೆ, ಎಸ್ಪೆಷಲಿ ಅಟ್ ದ ಟೈಮ್ ಆಫ್ ಇನ್ವೆಸ್ಟಿಂಗ್ ಇನ್ ಮ್ಯೂಚುವಲ್ ಫಂಡ್ಸ್. ಇದೇ ಉದ್ದೇಶವಾಗಿ ಇವತ್ತಿನ ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು. ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ರಿಟರ್ನ್ಸ್ ಗಳನ್ನ ಕಳೆದ ಒಂದು ವರ್ಷದಲ್ಲಿ ಮ್ಯೂಚುವಲ್ ಫಂಡ್ಸ್ ಗಳು ಕೊಟ್ಟಿರುತ್ತೆ. ಬಟ್ ಅದಷ್ಟೇ ಅಲ್ಲದೇನೆ ಬೇರೆ ರೀತಿಯಾದ ಪ್ಯಾರಾಮೀಟರ್ಸ್ ಗಳು, ಒಂದು ಮ್ಯೂಚುವಲ್ ಫಂಡ್ ಅಂತ ತಗೊಂಡ್ರೆ ಅದರಲ್ಲಿ ಏನೇನೆಲ್ಲ ನಾವು ಚೆಕ್ ಮಾಡಬೇಕು ಆಸ್ ಅನ್ ಇನ್ವೆಸ್ಟರ್ ಅಂತ ಹೇಳ್ತಕ್ಕಂಥ ವಿಷಯಗಳನ್ನ ಹಂತ ಹಂತವಾಗಿ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಮುಂದುವರೋದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್, ರಿಟರ್ನ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ಆವರೇಜ್ ಆಗಿ ಸ್ಮಾಲ್ ಕ್ಯಾಪ್ ಫಂಡ್ಸ್ ಗಳು ಅಂತ ಹೇಳ್ತೀವಿ ನಾವು. ಅಂದ್ರೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಗಳು 32% ನಷ್ಟು ರಿಟರ್ನ್ ಅನ್ನ ಕಳೆದ ಒಂದು ವರ್ಷದಲ್ಲಿ ಆವರೇಜ್ ಆಗಿ ಕೊಟ್ಟಿರುತ್ತೆ ಮೋಸ್ಟ್ ಆಫ್ ದ ಫಂಡ್ಸ್ ಗಳು. ಇನ್ನೊಂದು ಕಡೆ ಮಿಡ್ ಕ್ಯಾಪ್ 28% ನಷ್ಟು, ಲಾರ್ಜ್ ಕ್ಯಾಪ್ ದೊಡ್ಡ ದೊಡ್ಡ ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳು ಆವರೇಜ್ ಆಗಿ 15% ನಷ್ಟು ರಿಟರ್ನ್ ಕೊಟ್ಟಿರುತ್ತೆ. ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಅನ್ನ ತಗೊಂಡು ಆಸ್ ಅನ್ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದ್ದೀನಿ. ಏನೇನೆಲ್ಲ ಪ್ಯಾರಾಮೀಟರ್ಸ್ ಗಳನ್ನ ನಾವು ಕಂಪೇರ್ ಮಾಡಬೇಕು ಅಥವಾ ನೋಡಬೇಕು ಓವರ್ ಆಲ್ ಮ್ಯೂಚುವಲ್ ಫಂಡ್ಸ್ ಗಳ ಅನಾಲಿಸಿಸ್ ಅಲ್ಲಿ ಅಂತ ಹೇಳ್ಕೊಂಡು, ಈ ಎಕ್ಸಾಂಪಲ್ ಗೆ ನಾನು ತಗೊಳ್ತಾ ಇರತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ ನಿಪಾನ್ ಇಂಡಿಯಾ ಫಂಡ್ ಹೌಸ್ ಗೆ ಸಂಬಂಧಪಟ್ಟಿರತಕ್ಕಂತಹ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಸ್ಟಾರ್ಟ್ ಆಗಿದಂತದ್ದು 16 ಸೆಪ್ಟೆಂಬರ್ 2010. ರೆಗ್ಯುಲರ್ ಪ್ಲಾನ್ ಬರುತ್ತೆ ಇರೋದು. ಡೈರೆಕ್ಟ್ ಪ್ಲಾನ್ ಅಂದ್ರೆ ಯಾವುದೇ ರೀತಿಯಂತ ಮಧ್ಯವರ್ತಿ ಇಲ್ಲದೆ ಡೈರೆಕ್ಟ್ ಆಗಿ ಡೀಲ್ ಮಾಡ್ತಕ್ಕಂತಹ ಪ್ಲಾನ್ ಅನ್ನ ಇವರು 1 ಜನವರಿ 2013 ಲಾಂಚ್ ಮಾಡ್ತಾರೆ. ಸೊ ದಿಸ್ ಇಸ್ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್, ಬಿಕಾಸ್ ಒಂದು ಫಂಡ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದರ ಹಿಸ್ಟ್ರಿ ಬರೀ ರಿಟರ್ನ್ ವೈಸ್ ಅಷ್ಟೇ ಅಲ್ಲ, ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾವಾಗಿಂದ ಸ್ಟಾರ್ಟ್ ಆಗಿದೆ, ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಏನೇನೆಲ್ಲ ಇನ್ಕ್ಲೂಡೆಡ್ ಇದೆ ಪೋರ್ಟ್ಫೋಲಿಯೋಸ್ಗಳು, ಇದೆಲ್ಲ ಹಂತ ಹಂತವಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇನ್ವೆಸ್ಟ್ ಮಾಡ್ತಕ್ಕಂತಹ ಸಮಯದಲ್ಲೇನೆ. ಸೊ ಯಾರು ಇದನ್ನ ಇವತ್ತಿನ ಮಟ್ಟಿಗೆ ಮ್ಯಾನೇಜ್ ಮಾಡ್ತಾ ಇದ್ರೆ, ಒಬ್ಬ ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ ಯಾವುದೇ ಒಂದು ಮ್ಯೂಚುವಲ್ ಫಂಡ್ಗೂ ಕೂಡ, ಅವರು ಡಿಸಿಷನ್ಸ್ ಗಳನ್ನ ತಗೊಳ್ತಾ ಇರ್ತಾರೆ. ಅವರ ನಿರ್ಧಾರಗಳು ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಫಂಡಿನ ಪರ್ಫಾರ್ಮೆನ್ಸ್ ಮೇಲೆ. ಇವತ್ತಿನ ಕಾಲಕ್ಕೆ ಸಮೀರ್ ರಚ್ ಹಾಗೆ ಇವರು 2017 ಇದನ್ನ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥದ್ದು. 32 ವರ್ಷಗಳ ಅನುಭವವನ್ನ ಈ ವ್ಯಕ್ತಿ ಹೊಂದಿರ್ತಾರೆ. ಇನ್ನೊಂದು ಕಡೆಯಿಂದ ತೇಜಸ್ ಸೇಟ್ ಅಂತ ಹೇಳ್ಕೊಂಡು ವೆರಿ ರೀಸೆಂಟ್ಲಿ ಜಾಯ್ನ್ ಆಗಿರ್ತಕ್ಕಂಥದ್ದು ಇವರು ಕೂಡ ಈ ಇಂಡಸ್ಟ್ರಿಯಲ್ಲಿ 18 ವರ್ಷದ ಅನುಭವವನ್ನ ಹೊಂದಿರ್ತಾರೆ. ಸೊ ಡೀಸೆಂಟ್ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳೇ ಇದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಕ್ರಿಟಿಕಲ್ ಪ್ಯಾರಾಮೀಟರ್ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತೀವಿ ನಾವು. ಮ್ಯೂಚುವಲ್ ಫಂಡ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ನಾವು ಆರಾಮಾಗಿ ದುಡ್ಡು ಕೊಟ್ಬಿಡ್ತೀವಿ, ಬಟ್ ಅದನ್ನ ಅವರು ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಅದರ ಟೀಮ್ ಅನ್ನ ರನ್ ಮಾಡ್ತಾ ಇರಬೇಕು. ಕಂಪ್ಲೀಟ್ ಅವರು ಕೂಡ ಒಂದು ಎಕ್ಸ್ಪೆನ್ಸಸ್ ಅಂತ ಇರುತ್ತೆ. ಸೊ ಅದನ್ನ ಬೇರೆಯವ್ರ ಕಡೆಯಿಂದ ಅಂತ ತಗೊಳಕ್ಕಾಗಲ್ಲ. ಆಸ್ ಅನ್ ಇನ್ವೆಸ್ಟರ್ ನಮ್ಮ ಕಡೆಯಿಂದ ಸ್ವಲ್ಪ ಅಮೌಂಟ್ ಅನ್ನು ಅವ್ರು ಕಲೆಕ್ಟ್ ಮಾಡ್ಕೊಳ್ತಾರೆ ಓವರ್ ಆಲ್ ಪೀರಿಯಡಿಕಲ್ ಬೇಸಿಸ್ ಅಲ್ಲಿ. ಸೊ ಇದನ್ನ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತಾರೆ. ಇದು ಕಡಿಮೆ ಇದ್ದಷ್ಟು ನಮಗೆ ಒಳ್ಳೆಯದು ಆಸ್ ಅನ್ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ. ಸದ್ಯಕ್ಕೆ 0.69% ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋನ ಹೊಂದಿರುತ್ತೆ ಈಗ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್. ವೆಲಿನ ನೆಕ್ಸ್ಟ್ ಬರ್ತಕ್ಕಂತಹ ಮೇನ್ ಪ್ಯಾರಾಮೀಟರ್ ಇವರ ಆಬ್ಜೆಕ್ಟಿವ್ಸ್ ಗಳೇನು, ಗುರಿಗಳೇನಪ್ಪ ಈ ಒಂದು ಮ್ಯೂಚುವಲ್ ಫಂಡ್ ಇಂದ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮ ಗುರಿಗಳಿಗೆ ಅದು ಅಲೈನ್ ಆಗುತ್ತೆ ಅಲ್ವಾ ಅಂತ ಹೇಳ್ತಕ್ಕಂಥ ವಿಷಯವನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಬಹುದು. ಸೊ ಇವರ ಗುರಿಗಳೇನಿದೆ, ಬೇಸಿಕಲಿ ಮೊದಲನೇದಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಸ್ಮಾಲ್ ಕ್ಯಾಪ್ ಫಂಡ್ ಅಂತ ನಾನು ಹೇಳಿದೆ. ಸೊ ಇನ್ವೆಸ್ಟ್ ಮಾಡ್ತಾ ಇರತಕ್ಕಂಥ ಸಮಯದಲ್ಲಿ ಎಷ್ಟು ರಿಸ್ಕ್ ಅನ್ನ ಫಂಡ್ ತಗೊಳ್ತಾ ಇದೆ. ಸೊ ಯೂಶುವಲಿ ಸ್ಮಾಲ್ ಕ್ಯಾಪ್ ಫಂಡ್ಸ್ ಗಳಂದ್ರೇನು, ಇವಾಗ ತಾನೇ ಸ್ಟಾರ್ಟ್ ಆಗ್ತಾ ಇರತಕ್ಕಂಥ ಕಂಪನೀಸ್ಗಳು, ಬೆಳೀತಾ ಇರತಕ್ಕಂಥ ಕಂಪನೀಸ್ಗಳು, ಆಬ್ವಿಯಸ್ಲಿ ಅದರಲ್ಲಿ ರಿಸ್ಕ್ ಜಾಸ್ತಿ ಇದ್ದೇ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ದೊಡ್ಡ ಲೆವೆಲ್ಗೆ ಆ ಕಂಪನೀಸ್ಗಳು ಬೆಳೆದ್ರೆ ಜಾಸ್ತಿ ರಿಟರ್ನ್ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ. ಎರಡು ಒಂದಕ್ಕೊಂದಕ್ಕೆ ಸಂಬಂಧ ಇರುತ್ತೆ. ಆಬ್ವಿಯಸ್ಲಿ ಜಾಸ್ತಿ ರಿಟರ್ನ್ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದ್ರೆ ಜಾಸ್ತಿ ರಿಸ್ಕ್ ಅನ್ನ ತಗೊಳ್ಳೇಬೇಕು. ಈ ಒಂದು ಪರ್ಟಿಕ್ಯುಲರ್ ಫಂಡಿನ ಪ್ರಕಾರ ಲಾಂಗ್ ಟರ್ಮ್ ವೆಲ್ತ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಲಾಂಗ್ ಟರ್ಮ್ ವೆಲ್ತ್ ಜನರೇಷನ್ಗೋಸ್ಕರನೇ ಇರತಕ್ಕಂತಹ ಫಂಡ್ ಇದು. ಬಿಕಾಸ್ ಈ ರೀತಿಯಂತ ಫಂಡ್ಸ್ ಗಳೇನಿದೆಯೋ ಟೈಮ್ ಅನ್ನ ಜಾಸ್ತಿ ಇವರು ಡಿಮ್ಯಾಂಡ್ ಮಾಡ್ತಾರೆ, ಅಥವಾ ಟೈಮ್ ಅನ್ನ ಜಾಸ್ತಿ ತಗೊಳುತ್ತೆ ಒಂದು ಡೀಸೆಂಟ್ ರಿಟರ್ನ್ ಜನರೇಟ್ ಮಾಡಬೇಕು ಅಂತಂದ್ರೆ. ಇಮಿಡಿಯೇಟ್ಲಿ ಶಾರ್ಟ್ ಟರ್ಮ್ ಅಲ್ಲೆಲ್ಲ ರಿಟರ್ನ್ ಬೇಕು ಅಂತಕ್ಕಂತಹ ಒಂದು ಪಾಸಿಬಿಲಿಟೀಸ್ಗಳು ಇದರಲ್ಲಿ ಇರಲ್ಲ. ಆಲ್ ಇನ್ ಆಲ್ ನೋಡ್ತೀವಿ ಅಂತಂದ್ರೆ ಬ್ಯಾಲೆನ್ಸ್ಡ್ ವೇದಲ್ಲಿ ಬೆಟರ್ ರಿಟರ್ನ್ ಲಾಂಗ್ ಟರ್ಮ್ ಅಲ್ಲಿ ಒಂದು ಬೆಟರ್ ರಿಸ್ಕ್ ಅನ್ನ ತಗೊಂಡು ಜನರೇಟ್ ಮಾಡಬೇಕು ಅಂತಕ್ಕಂತಹ ಒಂದು ಆಬ್ಜೆಕ್ಟಿವ್ ಅನ್ನ ಈ ಫಂಡ್ ಹೊಂದಿದೆ. ಇದು ನಮಗೆ ಸೂಟ್ ಆಗುತ್ತಾ ಇಲ್ವಾ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕು ನಾವು ಆಸ್ ಅನ್ ಇನ್ವೆಸ್ಟರ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಡಸ್ಟ್ರಿ ರಿವ್ಯೂ, ಅಥವಾ ಓವರ್ ಆಲ್ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಸ್ಮಾಲ್ ಕ್ಯಾಪ್ ರಿಲೇಟೆಡ್ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಆಸ್ ಅ ಕೆಟಗರಿ ನೋಡ್ತೀವಿ ಅಂತಂದ್ರೆ ಈ ಎಂಟೈರ್ ಕೆಟಗರಿ ಯಾವ ರೀತಿ ಪರ್ಫಾರ್ಮ್ ಆಗಿದೆ ಅಂತಕ್ಕಂಥದ್ದೇ ನೆಕ್ಸ್ಟ್ ಕ್ವಶನ್ ಆಗಿರುತ್ತೆ. ಮೊದಲನೇದಾಗಿ ಸ್ಮಾಲ್ ಫಂಡ್ ಕ್ಯಾಪ್ ಕೆಟಗರೀಸ್ ಗಳಲ್ಲಿ ಆಸ್ ಪರ್ ಸೆಬಿ ರೆಗ್ಯುಲೇಷನ್ 65% ನಷ್ಟು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಲೋಕೇಶನ್ ಏನಿದೆಯೋ ಸ್ಮಾಲ್ ಕ್ಯಾಪ್ ಕಂಪನೀಸ್ ಗಳಿಗೆ ಹೋಗಬೇಕು. ಸೊ ಇಲ್ಲೂ ಕೂಡ ಕನ್ಫ್ಯೂಷನ್ ಇರುತ್ತೆ. ಸುಮಾರು ಜನಕ್ಕೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳೋದಾದ್ರೆ, ಓವರ್ ಆಲ್ ಈಗ ವ್ಯಾಲ್ಯೂ ಬೇಸಿಸ್ ಅಲ್ಲಿ ಒಂದು ಕಂಪನಿಯ ವ್ಯಾಲ್ಯೂ ಬೇಸಿಸ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಫಸ್ಟ್ ಇಂದ 100 ವರೆಗೂ ಬರ್ತಕ್ಕಂಥ ಟಾಪ್
1 ನಿಂದ 100 ವರೆಗೂ ಬರ್ತಕ್ಕಂಥ ಕಂಪನೀಸ್ ಗಳನ್ನ ಯೂಶುವಲಿ ಲಾರ್ಜ್ ಕ್ಯಾಪ್ ಅಂತ ಹೇಳ್ಕೊಂಡು ಕ್ಯಾಟಗರೈಸ್ ಮಾಡ್ತಾರೆ. 101 ನಿಂದ 250 ದೊಡ್ಡ ಕಂಪನೀಸ್ ಗಳಲ್ಲಿ ಈ ಸ್ಥಾನದಲ್ಲಿ ಕೂರ್ತಕ್ಕಂಥ ಕಂಪನೀಸ್ ಗಳನ್ನ ಮಿಡ್ ಕ್ಯಾಪ್ ಕಂಪನೀಸ್ ಗಳು ಅಂತ ಹೇಳ್ತಾರೆ. 251 ಮೇಲೆ ಏನು ಕಂಪನೀಸ್ ಗಳು ಲಿಸ್ಟ್ ಆಗುತ್ತೋ ಮೋಸ್ಟ್ ಆಫ್ ದ ಆ ಕಂಪನೀಸ್ ಗಳಿಗೆಲ್ಲ ನಾವು ಸ್ಮಾಲ್ ಕ್ಯಾಪ್ ಅಂತ ಕರಿಬಹುದು. ಇದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತಂದ್ರೆ ಇಮಿಡಿಯೇಟ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈ ಫಂಡ್ ಅಲ್ಲಿ ಎಷ್ಟೆಲ್ಲ ಅಲೋಕೇಶನ್ ಇದೆ, ಇವತ್ತಿನ ಕಾಲಕ್ಕೆ ಯಾವ ರೀತಿ ಫಂಡ್ ಅನ್ನ ಅಲೋಕೇಟ್ ಮಾಡಿದ್ದಾರೆ ಇವರು ಅಂತ ಅರ್ಥ ಮಾಡ್ಕೊಳ್ಳೋದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ನೋಡ್ತಾ ಇರಬಹುದು ನೀವು ಇಲ್ಲಿ ಪೋರ್ಟ್ಫೋಲಿಯೋ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಓವರ್ ಆಲ್ 96.26% ನಷ್ಟು ಈಕ್ವಿಟೀಸ್ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇವರು ಇನ್ವೆಸ್ಟ್ ಮಾಡಿರ್ತಾರೆ. ಅಂದ್ರೆ ಓವರ್ ಆಲ್ ಇದರಲ್ಲಿ 15% ನಷ್ಟು ಬಂದು ಲಾರ್ಜ್ ಕ್ಯಾಪ್ ಗೆ, ಹಾಗೆ 15% ನಷ್ಟು ಮಿಡ್ ಕ್ಯಾಪ್ ಗಳಿಗೆ. ನಾನು ಆಲ್ರೆಡಿ ಹೇಳಿದೆ 65% ನಷ್ಟು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನ ಇವರು ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಬಟ್ ಈ ಕ್ಯಾಪ್ ಏನಿದೆ ಅಥವಾ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಏನಿದೆಯೋ 70% ನಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಅಲೋಕೇಶನ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಗಳಿಗೆ ಇವರು ಮಾಡಿರ್ತಾರೆ. ಮಿಕ್ಕಿರ್ತಕ್ಕಂಥ 3.74% ನಷ್ಟು ಕ್ಯಾಶ್ ಆಗಿ ಇವರು ಇಟ್ಕೊಂಡಿರ್ತಾರೆ. ಇಮಿಡಿಯೇಟ್ ಆಗಿ ಏನಾರ ಲಿಕ್ವಿಡೇಷನ್ ಆಗಬೇಕು, ಇಮಿಡಿಯೇಟ್ಲಿ ಯಾರಿಗಾರು ಕೊಡಬೇಕು ಮಾಡಬೇಕು ಅಂತಕ್ಕಂಥ ವ್ಯವಹಾರಗಳಿಗೆ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಯೂಶುವಲಿ ಇದನ್ನ ಮೇಂಟೈನ್ ಮಾಡ್ತಾರೆ ಮೋಸ್ಟ್ ಆಫ್ ದ ಮ್ಯೂಚುವಲ್ ಫಂಡ್ಸ್ ಗಳು. ಕ್ಯಾಶ್ ಹೋಲ್ಡಿಂಗ್ಸ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ನೋಡ್ತಾ ಇರಬಹುದು ನೀವು ನವೆಂಬರ್ 2022 ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ 3.39%, ಹಾಗೆ ಜುಲೈ 2023 ಟೈಮಲ್ಲಿ 2.83% ಗೆ ಇದು ಬಂದಿತ್ತು. ಹಾಗೆ ರೀಸೆಂಟ್ ದಿನಗಳಲ್ಲಿ ಇನ್ಕ್ರೀಸ್ ಆಗಿದೆ, ಇದು 30 ನವೆಂಬರ್ 2023 ಅಂತ ನೋಡೋದಾದ್ರೆ. ಸೊ ಆಲ್ ಇನ್ ಆಲ್ ಒಂದು ಓವರ್ ವ್ಯೂ ನೋಡ್ತೀವಿ ಅಂತಂದ್ರೆ ಅಲೋಕೇಶನ್ ವೈಸ್ ಹೈಯರ್ ರಿಟರ್ನ್ ಇವರು ಆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. 70% ಅಲೋಕೇಟ್ ಮಾಡಿದ್ದಾರೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಗಳಿಗೆ. ಇನ್ ಮಿಕ್ಕಿರತಕ್ಕಂಥದ್ದಕ್ಕೆ ಕಡಿಮೆ ಅಲೋಕೇಶನ್ ಇದೆ, ಹಾಗೆ ಲೀಸ್ಟ್ ಒಂದು ಕ್ಯಾಶ್ ಅನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ. ತೀರಾ ಏನು ಕ್ಯಾಶ್ ಅನ್ನ ಇಟ್ಕೊಳ್ತಾ ಇಲ್ಲ ಇವ್ರ ಕಡೆಗೆ. ಇನ್ನು ಫಂಡ್ ಸ್ನ್ಯಾಪ್ ಶಾಟ್ ನಾವು ನೋಡ್ತೀವಿ ಅಂತಂದ್ರೆ 41,018 ಕೋಟಿಗಳಷ್ಟು AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಟೋಟಲ್ ಆಗಿ ಎಷ್ಟು ಹಣವನ್ನ ಮ್ಯಾನೇಜ್ ಮಾಡ್ತಾ ಇದೆ ಈ ಫಂಡ್ ಅಂತ ಹೇಳಿದ್ರೆ ಇಷ್ಟು ಅಮೌಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಎಕ್ಸಿಟ್ ಲೋಡ್ ಅಂತ ಹೇಳ್ತಾರೆ. ಸೊ ಸಪೋಸ್ ಈಗ ಒಂದೊಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ಸ್ ಗಳು ಸೆಟ್ ಮಾಡುತ್ತೆ, ಇಷ್ಟು ದಿನಗಳ ಒಳಗಡೆಗೆ ನೀವೇನಾದ್ರೂ ವಿಡ್ರಾ ಮಾಡ್ಕೊಂಡ್ರೆ, ರೆಡಿ ಮಾಡಿದ್ರೆ ಇವತ್ತು ಇನ್ವೆಸ್ಟ್ ಮಾಡಿದೀವಿ, ಇನ್ನೊಂದು ವಾರ ಬಿಟ್ಟು ನಾವು ಡೈರೆಕ್ಟ್ ಆಗಿ ವಿಡ್ರಾ ಮಾಡ್ಕೊಳ್ತೀವಿ ಅಂತಂದ್ರೆ ಸರ್ಟನ್ ಚಾರ್ಜಸ್ ಗಳಿರುತ್ತೆ, ಅದನ್ನ ಎಕ್ಸಿಟ್ ಲೋಡ್ ಅಂತ ಹೇಳ್ತಾರೆ. ಆ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಆದ್ಮೇಲೆ ನೀವು ಎಕ್ಸಿಟ್ ಆದ್ರೆ ಏನು ಪ್ರಾಬ್ಲಮ್ ಇರಲ್ಲ ಅಥವಾ ಇದು ಅಪ್ಲೈ ಆಗಲ್ಲ. ಈ ಕೇಸಲ್ಲಿ 1% ನಷ್ಟು ನಿಮಗೆ ಚಾರ್ಜ್ ಆಗುತ್ತೆ. ಡೇಟ್ ಆಫ್ ಅಲಾಟ್ಮೆಂಟ್ ಇಂದ 1 ತಿಂಗಳ ಒಳಗಡೆಗೆ ನೀವು ಏನಾದ್ರೂ ವಿಡ್ರಾ ಮಾಡಿದ್ರೆ ಇದನ್ನ 1% ನಷ್ಟು ನಿಮಗೆ ಚಾರ್ಜಸ್ ಆಗುತ್ತೆ ಎಕ್ಸಿಟ್ ಲೋಡ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬೆಂಚ್ ಮಾರ್ಕ್ ಅಂತ ಹೇಳ್ತಾರೆ. ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಕೂಡ ಒಂದು ರೆಫರೆನ್ಸ್ ಅಂತ ಇರಬೇಕಲ್ವಾ, ಸುಮ್ಮನೆ ಅವ್ರಿಗೆ ಯಾವ ತರ ತಿಳಿಯುತ್ತೋ ಆ ತರ ಇನ್ವೆಸ್ಟ್ ಮಾಡಕ್ ಆಗಲ್ಲ. ಈ ಕೇಸಲ್ಲಿ ಇವರು ಸ್ಮಾಲ್ ಕ್ಯಾಪ್ 250 ಟೋಟಲ್ ರಿಟರ್ನ್ ಇಂಡೆಕ್ಸ್ ಅನ್ನ TRI ಅಂತ ಹೇಳ್ತಾರೆ, ಆ ರೀತಿಯಂತ ಇಂಡೆಕ್ಸ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಇವರ ಒಂದು ಬಿಸ್ನೆಸ್ ಅಥವಾ ಬೇಸಿಕಲಿ ಒಂದು ಫಂಡ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಕ್ರಿಟಿಕಲ್ ಪ್ಯಾರಾಮೀಟರ್ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ಅಂತ ಹೇಳ್ತಾರೆ, PTR ಅಂತ ಹೇಳ್ಕೊಂಡು. ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು. ಸೊ ಫ್ರೀಕ್ವೆಂಟ್ ಆಗಿ ಬೈ ಸೆಲ್ ಮಾಡೋದು. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಗಳು ಅಂತಂದ್ರೆ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡತಕ್ಕಂಥ ಕೆಪಬಿಲಿಟೀಸ್ ಫಂಡ್ ಮ್ಯಾನೇಜರ್ಸ್ ಗಳಿಗೆ ಇರಬೇಕು. ಇಮಿಡಿಯೇಟ್ಲಿ ಈಗೇನೋ ಮಾರ್ಕೆಟ್ ಬಿತ್ತು ಇಮಿಡಿಯೇಟ್ಲಿ ಸೆಲ್ ಮಾಡ್ಬಿಡೋದು ಅಥವಾ ಬೈ ಮಾಡ್ಬಿಡೋದು, ಇದು ಜಾಸ್ತಿ ಇದ್ದಷ್ಟು ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋನು ಕೂಡ ಜಾಸ್ತಿ ಇರುತ್ತೆ. ಸೊ ಈ ಒಂದು ಕೇಸಲ್ಲಿ 0.19 ಅಷ್ಟು PTR ಈ ಒಂದು ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಇರುತ್ತೆ. ಸೊ ಇಲ್ಲಿವರೆಗೂ ನಾವು ತಲುಪಿದೀವಿ ಅಂತಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಮೇನ್ ಪ್ಯಾರಾಮೀಟರ್ ಈ ಒಂದು ಪೋರ್ಟ್ಫೋಲಿಯೋ ನಮ್ಗೆ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಸ್ಮಾಲ್ ಕ್ಯಾಪ್ ಅಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಬಟ್ ಅದರಲ್ಲಿ ಇರ್ತಕ್ಕಂಥ ಯಾವ ಬಿಸ್ನೆಸ್ ಗಳಲ್ಲಿ ಎಷ್ಟು ಎಕ್ಸ್ಪೋಜರ್ ಇವರು ಕೊಟ್ಟಿದ್ದಾರೆ. ಒಂದೇ ಕಂಪನಿಗೆ 10% ಕೊಟ್ಬಿಟ್ಟು ಇನ್ಕಮ್ ಮಿಕ್ಕಿರ್ತಕ್ಕಂಥ ಕಂಪನೀಸ್ ಗಳಿಗೆ ಅರ್ಧ ಪರ್ಸೆಂಟೇಜ್ ನಷ್ಟು ಕೊಟ್ರೆ ಆ ರೀತಿಯಂತ ಅಲೋಕೇಶನ್ ಅಷ್ಟು ಸೂಟಬಲ್ ಅಲ್ಲ. ಮೊದಲನೇದಾಗಿ ಟಾಪ್ 10 ಹೋಲ್ಡಿಂಗ್ಸ್ ಗಳನ್ನ ಇಲ್ಲಿ ತೋರಿಸ್ತಾ ಇದೀವಿ ನಾವು ಆಸ್ ಆಫ್ ನವೆಂಬರ್ 30, 2023 ಪ್ರಕಾರ. ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಇಂಡಿಯಾ ಲಿಮಿಟೆಡ್ ಅಲ್ಲಿ 2.68% ನಷ್ಟು ಅಲೋಕೇಶನ್ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಮಾಡಿರುತ್ತೆ. ಜಾಸ್ತಿ ಅಲೋಕೇಶನ್ ಮಾಡಿರ್ತಕ್ಕಂತಹ ಒಂದು ಸ್ಟಾಕ್ ಇದು. ಇದನ್ನೇ ನಾವು ಮಾರ್ಚ್ 2023ಕ್ಕೆ ನೋಡ್ತೀವಿ ಅಂತಂದ್ರೆ ಟಾಪ್ 5 ಹೋಲ್ಡಿಂಗ್ಸ್ ಅಲ್ಲಿ ಏನಿದೆಯೋ ಆಲ್ಮೋಸ್ಟ್ ಸೇಮೇ ಉಳ್ಕೊಂಡಿದೆ ಅಂತ ಹೇಳ್ಬೋದು. ಅಪಾರ್ ಇಂಡಸ್ಟ್ರೀಸ್ ಲಿಮಿಟೆಡ್, ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಏನಿದೆಯೋ ಇದರಿಂದ ಹೊರಗಡೆ ಬಂದಿರುತ್ತೆ ಈ ಒಂದು 5 ಹೋಲ್ಡಿಂಗ್ ಅಲ್ಲಿ ಅಂತ ನೋಡ್ತೀವಿ ಅಂತಂದ್ರೆ ಮಾರ್ಚ್ 2023 ಪ್ರಕಾರ. ಸೊ ಇದು ನಮ್ಗೆ ಕ್ಲಿಯರ್ ಆಗಿ ತೋರಿಸ್ಕೊಡುತ್ತೆ. ನಾನು ಆಲ್ರೆಡಿ ಹೇಳಿದೆ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ಇರೋದು ಕಡಿಮೆ ಇರುತ್ತೆ, ಜಾಸ್ತಿ ಚೇಂಜಸ್ ಗಳು ಇವರು ಮಾಡಿಲ್ಲ. ಸೊ ಯಾವ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಏನು ಜಾಸ್ತಿ ಇಂಬ್ಯಾಲೆನ್ಸ್ಡ್ ಆಗಿ ಏನು ಅಲೋಕೇಟ್ ಮಾಡಿಲ್ಲ ಅಂತಕ್ಕಂಥದ್ದು ಇಲ್ಲಿ ನಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಬರ್ತಕ್ಕಂತಹ ಕ್ವಶನ್ ಸೆಕ್ಟರ್ ವೈಸ್ ಯಾವ ರೀತಿ ಇವರು ಅಲೋಕೇಟ್ ಮಾಡಿರ್ತಾರೆ. ಈಗ ಸೆಕ್ಟರ್ ಅಂದ್ರೆ ಏನು, ಬ್ಯಾಂಕಿಂಗ್ ಸೆಕ್ಟರ್ ಗಳು ಬರುತ್ತೆ, IT ಸೆಕ್ಟರ್ ಬರುತ್ತೆ, ಇಂಡಸ್ಟ್ರಿಯಲ್ಸ್ ಬರುತ್ತೆ, ಬೇರೆ ಬೇರೆ ಸೆಕ್ಟರ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಅಲೋಕೇಶನ್ ಇದೆ ಇವ್ರದ್ದು ಇವತ್ತಿನ ಕಾಲಕ್ಕೆ ನೋಡ್ತೀವಿ ಅಂತಂದ್ರೆ ಈ ರೀತಿಯಾಗಿರುತ್ತೆ. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಲ್ಲಿ 8.34% ನಷ್ಟು ಎಕ್ಸ್ಪೋಜರ್ ಇರುತ್ತೆ ಇವ್ರದ್ದು. ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಗಳಲ್ಲಿ 7.21% ನಷ್ಟು ಇರುತ್ತೆ. ಸೊ ಜಾಸ್ತಿ ಒಂದು ಅಲೋಕೇಶನ್ ಅಂತಂದ್ರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಗಳ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಇವರು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಆಟೋ ಕಂಪೋನೆಂಟ್ ಇರಬಹುದು, ಕನ್ಸ್ಟ್ರಕ್ಷನ್ ಇರಬಹುದು, ಫಾರ್ಮಾಸ್ಯೂಟಿಕಲ್ಸ್ ಅಂಡ್ ಬಯೋಟೆಕ್ನಾಲಜಿ ಬೇಸಿಸ್ ಅಲ್ಲೂ ಕೂಡ ಇರತಕ್ಕಂಥ ಕಂಪನೀಸ್ ಗಳಲ್ಲಿ ಇವರು ಆಲ್ಮೋಸ್ಟ್ ಬ್ಯಾಲೆನ್ಸ್ಡ್ ವೇದಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಸೆಕ್ಟರ್ ವೈಸ್ ನಾವು ನೋಡ್ತೀವಿ ಅಂದ್ರೆ. ಇನ್ನ ಸೆಕ್ಟರ್ ವೈಸ್ ಕೂಡ ಅಕ್ಟೋಬರ್ ಮಾರ್ಚ್ ಗೆ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ ಟಾಪ್ 5 ಸೆಕ್ಟರ್ಸ್ ಗಳು ಏನಿದೆಯೋ ಇಲ್ಲಿ ನೋಡ್ತಾ ಇರಬಹುದು ನೀವು. ಆ ಒಂದು ಸೆಕ್ಟರ್ ಗಳಲ್ಲೂ ಕೂಡ ಏನು ಮೇಜರ್ ಆಗಿ ಬದಲಾವಣೆ ಆಗಿಲ್ಲ ಓವರ್ ಆಲ್ ಅಲೋಕೇಶನ್ ಅಲ್ಲಿ. ವೆಲ್ ಇಷ್ಟು ಕ್ಲಾರಿಟಿ ನಮಗೆ ಬಂದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಮೇನ್ ಕ್ವಶನ್
ಎಷ್ಟು ರಿಸ್ಕ್ ಇದೆಯಪ್ಪ ಇದರಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ, ಬಿಕಾಸ್ ಎವ್ರಿ ಮ್ಯೂಚುವಲ್ ಫಂಡ್ ಕೂಡ ಅವರ ಓವರ್ ಆಲ್ ಒಂದು ಅಲೋಕೇಶನ್ ಪ್ರಕಾರ ಅಥವಾ ಅವರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಪ್ರಕಾರ ಎಷ್ಟು ರಿಸ್ಕ್ ನಾವು ತಗೊಳ್ತಾ ಇದೀವಿ ಅನ್ನೋದನ್ನ ಓಪನ್ ಆಗಿ ಅವರು ಪಬ್ಲಿಕ್ ಅಲ್ಲಿ ಹೇಳಬೇಕಾಗುತ್ತೆ. ರಿಸ್ಕೋಮೀಟರ್ ಅಂತ ಹೇಳ್ತಾರೆ. ಇದ್ರ ಪ್ರಕಾರ ನೋಡ್ತೀವಿ ಅಂತಂದ್ರೆ ಈ ಫಂಡ್ ವೆರಿ ಹೈ ರಿಸ್ಕ್ ಕ್ಯಾಟಗರಿಲಿ ಬರುತ್ತೆ. ಹೆಸರೇ ಹೇಳೋ ಪ್ರಕಾರನೇ ವೆರಿ ಹೈ ರಿಸ್ಕ್ ಅಂತಂದ್ರೆ, ನಾನೇ ಹೇಳಿದೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಗಳಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ, ಜಾಸ್ತಿ ರಿಸ್ಕ್ ಇರುತ್ತೆ, ಬಟ್ ಲಾಂಗ್ ಟರ್ಮ್ ಗೆ ನಾವು ಹೋಲ್ಡ್ ಮಾಡ್ತೀವಿ ಅಂತಂದ್ರೆ ಜಾಸ್ತಿ ರಿವಾರ್ಡ್ ಅನ್ನ ಕೊಡ್ತಕ್ಕಂತ ಒಂದು ಅವಕಾಶಗಳು ಕೂಡ ಈ ರೀತಿಯಾದಂತಹ ಸ್ಮಾಲ್ ಕ್ಯಾಪ್ ಫಂಡ್ಸ್ ಗಳಲ್ಲಿ ಇರುತ್ತೆ. ಸೊ ಇವಾಗ ಬರ್ತಕ್ಕಂತಹ ಮೇನ್ ಪಾರ್ಟ್, ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಅಂತ ಹೇಳ್ಬೋದು, ರಿಟರ್ನ್ ಎಷ್ಟು ಜನರೇಟ್ ಮಾಡಿರುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಮೋಸ್ಟ್ ಆಫ್ ದ ಜನಗಳು ಇದನ್ನ ಇನಿಷಿಯಲ್ ಲೆವೆಲ್ ಅಲ್ಲೇ ಮಾಡ್ತಾರೆ, ಬಟ್ ನಾವು ಇದನ್ನ ಲಾಸ್ಟ್ ಲೆವೆಲ್ ಅಲ್ಲಿ ಮಾಡ್ತಾ ಇರತಕ್ಕಂಥದ್ದು ನೋಡ್ತಾ ಇರಬಹುದು ನೀವು. ಮೊದಲನೇದಾಗಿ 1 ಜನವರಿ 2013 ಅಂದ್ರೆ ಇನ್ಸೆಪ್ಷನ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ನಾವು ನೋಡ್ತೀವಿ ಅಂತಂದ್ರೆ 27% ನಷ್ಟು ಅನುವಲೈಸ್ಡ್ ರಿಟರ್ನ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಜನರೇಟ್ ಮಾಡಿರುತ್ತೆ. ಬಟ್ ಇದರಲ್ಲಿ ನೀವು ಕೇಳಬಹುದು ಎಷ್ಟು ಬರ್ತಾ ಇತ್ತಪ್ಪ ನನಗೆ ರಿಟರ್ನ್ ಅಂತ ಹೇಳೋದಾದ್ರೆ, ನೀವು 1 ಲಕ್ಷವನ್ನ ಏನಾದ್ರೂ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ 1 ಜನವರಿ 2013 ರಂದು ಇವತ್ತಿನ ಅಷ್ಟೊತ್ತಿಗೆ ಅದು 14 ಲಕ್ಷ ಆಗಿರ್ತಾ ಇತ್ತು. ಇದಷ್ಟೆಲ್ಲ ಕಳೆದ 3 ವರ್ಷದಲ್ಲಿ 41.9% ನಷ್ಟು ಅನುವಲೈಸ್ಡ್ ರಿಟರ್ನ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಕೊಟ್ಟಿರುತ್ತೆ. ರಿಟರ್ನ್ ಕೊಟ್ಟಿರೋದೇನೋ ಗೊತ್ತಾಯ್ತು ಸರ್, ಬಟ್ ಇದನ್ನ ಯಾವ ರೀತಿ ಕನ್ಫರ್ಮ್ ಮಾಡ್ಕೊಳ್ಳೋದು, ಬೆಟರ್ ರಿಟರ್ನ್ ಅಥವಾ ಮೀಡಿಯಂ ರಿಟರ್ನ್ ಕಡಿಮೆ ರಿಟರ್ನ್ ಅಂತ ಹೇಳ್ಕೊಂಡು ಇಲ್ಲೇ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಬೆಂಚ್ ಮಾರ್ಕ್ ಕಂಪ್ಯಾರಿಸನ್ ಅಂತ ಹೇಳ್ತಾರೆ. ಸೊ ನಾನು ಆಲ್ರೆಡಿ ಹೇಳಿದೆ, ನಿಫ್ಟಿ ಸ್ಮಾಲ್ ಕ್ಯಾಪ್ 250 TRI ಇಂಡೆಕ್ಸ್ ಅಂತ ಏನ್ ಹೇಳಿದ್ನೋ ಆ ಇಂಡೆಕ್ಸ್ ಗೆ ರೆಫರೆನ್ಸ್ ಆಗಿ ಇವ್ರು ಯಾವ ರೀತಿ ರಿಟರ್ನ್ ಜನರೇಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾವು ಚೆಕ್ ಮಾಡಬೇಕು. ನೋಡ್ತಾ ಇರಬಹುದು ನೀವು ಇಲ್ಲಿ ಕಳೆದ 1 ವರ್ಷದ ವಿಚಾರವಾಗಿ ನೋಡ್ತೀವಿ ಅಂತ ಅಂದ್ರೆ ಓವರ್ ಆಲ್ ನಿಫ್ಟಿ ಸ್ಮಾಲ್ ಕ್ಯಾಪ್ 250 TRI 38.24% ನಷ್ಟು ರಿಟರ್ನ್ ಜನರೇಟ್ ಮಾಡಿರುತ್ತೆ. ಇವರ ಫಂಡ್ 38.4%. ಇದಕ್ಕಿಂತ ಜಾಸ್ತಿ ರಿಟರ್ನ್, ಆಲ್ಮೋಸ್ಟ್ ಒಂದು ಮೀಡಿಯಂ ಆಗಿ ಜಾಸ್ತಿ ರಿಟರ್ನ್ ಕೊಟ್ಟಿರುತ್ತೆ. ಬಟ್ 3 ವರ್ಷದ ಪ್ರಕಾರ ನೋಡ್ತೀವಿ ಅಂತಂದ್ರೆ ಬಹಳ ಬಿಗ್ ಡಿಫರೆನ್ಸ್ ಇದೆ ಇಲ್ಲಿ. 34% ನಷ್ಟು ಆವರೇಜ್ ಆಗಿ ಇಂಡೆಕ್ಸ್ ರಿಟರ್ನ್ ಕೊಟ್ಟಿದ್ರೆ ಇವರ ಬೆಂಚ್ ಮಾರ್ಕ್, ಇವರು 40.95% ನಷ್ಟು ರಿಟರ್ನ್ ಜನರೇಟ್ ಮಾಡಿರ್ತಾರೆ. 22% ನಷ್ಟು ಆವರೇಜ್ ಆಗಿ ಇಂಡೆಕ್ಸ್ ರಿಟರ್ನ್ ಕೊಟ್ಟಿರುತ್ತೆ ಕಳೆದ 5 ವರ್ಷದಲ್ಲಿ. ಈ ಒಂದು ಪರ್ಟಿಕ್ಯುಲರ್ ಫಂಡ್ 27% ನಷ್ಟು ರಿಟರ್ನ್ ಕೊಟ್ಟಿರುತ್ತೆ. ಸಿನ್ಸ್ ಇನ್ಸೆಪ್ಷನ್ ಅಂತ ನೋಡ್ತೀವಿ ಅಂದ್ರೆ 12.84% ನಷ್ಟು ಇಂಡೆಕ್ಸ್ ಜನರೇಟ್ ಮಾಡಿದ್ರೆ ರಿಟರ್ನ್, ಮ್ಯೂಚುವಲ್ ಫಂಡ್ 21.5% ನಷ್ಟು ಕನ್ಸಿಸ್ಟೆಂಟ್ ಗ್ರೋತ್ ಅನ್ನ ಕಂಡಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಸೊ ಈ ಡೇಟಾ ಪ್ರಕಾರ ಇಟ್ ಇಸ್ ವೆರಿ ಕ್ಲಿಯರ್, ಇಂಡೆಕ್ಸ್ ಕಿನ್ನ ಜಾಸ್ತಿ ರಿಟರ್ನ್ ಜನರೇಟ್ ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿನ ಈ ಫಂಡ್ ಹೊಂದಿದೆ ಅಂತಕ್ಕಂಥದ್ದು ನಮಗೆ ಇಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ ರೀತಿ ಸ್ಟಾಕ್ಸ್ ಗಳಲ್ಲಿ ಫೈನಾನ್ಷಿಯಲ್ ರೇಷಿಯೋಸ್ ಗಳನ್ನ ನೋಡ್ತೀವೋ ಅದೇ ರೀತಿ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಕೆಲವೊಂದಿಷ್ಟು ಕ್ರಿಟಿಕಲ್ ರೇಷಿಯೋಸ್ ಗಳು ಬರುತ್ತೆ. ರಿಸ್ಕ್ ಎಷ್ಟಿದೆ, ಇನ್ನೊಂದು ಕಡೆಗೆ ಯಾವ ರೀತಿ ಅಂತ ರಿವಾರ್ಡ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಕ್ಕಂತಹ ಒಂದು ಬ್ರಾಡರ್ ಪಿಕ್ಚರ್ ನ ಈ ಒಂದು ರೇಷಿಯೋಸ್ ಗಳು ಕೊಡುತ್ತೆ. ಮೊದಲನೇದಾಗಿ ಬರ್ತಕ್ಕಂಥದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತ ಅಂದ್ರೆ, ಈಗ ಇರ್ತಕ್ಕಂಥ ಜಾಗದಿಂದ ಎಷ್ಟು ಮೇಲೆ ಹೋಗ್ಬೋದು, ಎಷ್ಟು ಕೆಳಗಡೆ ಹೋಗ್ಬೋದು, ಅಥವಾ ಏರುಪೇರಿನ ಗತಿಗಳೇನಿದೆಯೋ ಅದನ್ನ ಇದು ಇಂಡಿಕೇಟ್ ಮಾಡುತ್ತೆ. ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡಿನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 15.98% ನಷ್ಟು ಆಗಿರುತ್ತೆ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಬೀಟಾ ಅಂತ ಹೇಳ್ತಾರೆ. ಅಗೇನ್ ಇದನ್ನ ಇಂಡೆಕ್ಸ್ ಗೆ ಕಂಪೇರ್ ಮಾಡಿ ನೋಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇಂಡೆಕ್ಸ್ ₹1 ಮೂವ್ ಆಗಿದೆ ಅಂತಂದ್ರೆ ಈ ಒಂದು ಫಂಡ್ ಎಷ್ಟು ಮೂವ್ ಆಗುತ್ತಪ್ಪ, ಆಬ್ವಿಯಸ್ಲಿ ಒಂದಕ್ಕಿಂತ ಜಾಸ್ತಿ ಮೂವ್ ಆಗಬಹುದು. ಕೆಳಗಡೆಗೆ ಮೇಲ್ಗಡೆಗೆ ಎರಡಕ್ಕೂ ಸಂಬಂಧ ಬರುತ್ತೆ. ಇದು ₹1 ಮೇಲಾದ್ರೂ ಮೂವ್ ಆಗ್ಬೋದು, ₹1 ಕೆಳಗಡೆಗಾದ್ರೂ ಮೂವ್ ಆಗ್ಬೋದು. ಬಟ್ ಯಾವುದೇ ಒಂದು ಸಂದರ್ಭದಲ್ಲಿ ನೋಡ್ತೀವಿ ಅಂತಂದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ವೊಲಟೈಲ್ ಇದೆ ಈ ಫಂಡ್ ಅಂತಕ್ಕಂಥದ್ದನ್ನ ಇದು ಇಂಡಿಕೇಟ್ ಮಾಡುತ್ತೆ. ಯೂಶುವಲಿ ಒಂದಕ್ಕಿಂತ ಕೆಳಗಡೆ ಇರಬೇಕು ಈ ನಂಬರ್ ಇದೆ ಅಂತಂದ್ರೆ ಇಂಡೆಕ್ಸ್ ಕಿನ್ನ ಕಡಿಮೆ ವೊಲಟೈಲ್ ಅಥವಾ ರಿಸ್ಕ್ ಕಡಿಮೆ ಇರುತ್ತೆ ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ. ಈ ಒಂದು ವಿಚಾರವಾಗಿ ನೋಡ್ತೀವಿ ಅಂತಂದ್ರೆ ಫಂಡ್ 0.8 ನಷ್ಟು ಬೀಟಾವನ್ನ ಹೊಂದಿರುತ್ತೆ. ಒಂದಕ್ಕಿಂತ ಕೆಳಗಡೆ ಇರೋದ್ರಿಂದ ಲೆಸ್ ರಿಸ್ಕಿಯರ್ ಅಂತ ಹೇಳ್ಬೋದು ಕಂಪೇರಿಂಗ್ ಟು ದ ಇಂಡೆಕ್ಸ್. ನೆಕ್ಸ್ಟ್ ಬರ್ತಕ್ಕಂಥ ರೇಷಿಯೋ ಶಾರ್ಪ್ ರೇಷಿಯೋ ಅಂತ ಹೇಳ್ತಾರೆ. ಇದನ್ನ ಬಹಳ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಎಕ್ಸೆಸ್ ರಿಟರ್ನ್. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಹಣವನ್ನ FD ಹೋಗಿಟ್ರೆ ಎಷ್ಟು ರಿಟರ್ನ್ ಬರುತ್ತೆ, ಅಂದಾಜು ಒಂದು 5-6% ಬರುತ್ತೆ. ಬಟ್ ಈ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ 27% ಜನರೇಟ್ ಮಾಡಿರೋದು. ಸೊ ಈ ಎರಡರಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಏನಿದೆಯೋ ಎಕ್ಸೆಸ್ ರಿಟರ್ನ್ ಅಂತ ಹೇಳ್ತಾರೆ. ಎಷ್ಟು ಎಕ್ಸೆಸ್ ರಿಟರ್ನ್ ಬರ್ಬೋದಿತ್ತು ಅಂತ ನೋಡೋದಾದ್ರೆ, 1 ಯೂನಿಟ್ ರಿಸ್ಕ್ ಅನ್ನ ನೀವು ತಗೊಳ್ತೀರಾ ಅಂತಂದ್ರೆ ಅರೌಂಡ್ 0.53 ಅಷ್ಟು ಎಕ್ಸ್ಟ್ರಾ ಒಂದು ಎಕ್ಸೆಸ್ ರಿಟರ್ನ್ ಕೊಡ್ತಕ್ಕಂಥ ಕೆಪಬಿಲಿಟಿಯನ್ನ ಈ ಫಂಡ್ ಹೊಂದಿರುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಮೋರಲ್ ಆಫ್ ದ ವಿಡಿಯೋ ಇಸ್ ವೆರಿ ಸಿಂಪಲ್. ನಾವು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಬರೀ ರಿಟರ್ನ್ ಅನ್ನ ನೋಡ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಅದನ್ನ ಬಿಟ್ಟು ಬೇರೆ ಬೇರೆ ರೀತಿಯಂತ ಪ್ಯಾರಾಮೀಟರ್ಸ್ ಗಳನ್ನ ಅನಲೈಸ್ ಮಾಡಿ ಅದಾದ್ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೋಬಹುದಾಗಿರುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ ಕೇಸ್ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕೆ ಹೋಗ್ಬಿಡಿ. ಬಿಕಾಸ್ ನಮ್ಮ ಕಡೆಯಿಂದ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ಅದರ ಮಾಹಿತಿಗಳು ಇಮಿಡಿಯೇಟ್ ಆಗಿ ನಿಮಗೆ ಸಿಗಬೇಕು ಅಂತ ಅಂದ್ರೆ, ನಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಾದಂತಹ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಇನ್ವೆಸ್ಟ್ಮೆಂಟ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ರಿಸ್ಕ್ ಇದ್ದೇ ಇರುತ್ತೆ. ಆ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಹೆಜ್ಜೆ ಇಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.